ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆನಾ? ಸೊ ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ಏನು ಅಂತಂದರೆ, ಯಾರೆಲ್ಲ ನಿಮ್ಮ ಹೇಟರ್ಸ್ ಬಗ್ಗೆನೇ ಮಾತಾಡ್ತಾ ಇರೋದು, ಸೊ ಅವರ ಇವತ್ತಿಗೆ ಆಯಿತಾ, ನಿಮ್ಗೆ ಯಾವಾಗ ಈ ವಿಡಿಯೋ ಸಿಗುತ್ತೆ ಸೊ ಅವಾಗ ಕನ್ಸಿಡರ್ ಮಾಡಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅಥವಾ ಏನು ಷಡ್ಯಂತ್ರ ಅನ್ಕೋತೀರಾ, ಅಥವಾ ಸೈಲೆಂಟ್ ಆಗಿದ್ದಾರಾ, ಅಥವಾ ಇನ್ನೂ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಇನ್ನೂ ಫರ್ದರ್ ನಿಮಗೆ ತೊಂದರೆ ಮಾಡೋಕ್ಕೆ ಅಂತ. ಓಕೆನಾ? ಸೊ ನೋಡೋಣ ಏನು ಬರುತ್ತೆ ಅಂತ. ಬಾಬಾ ಪ್ಲೀಸ್ ಗೈಡ್, ಮಾತಾ ಕಾಳಿ ಪ್ಲೀಸ್ ಬ್ಲೆಸ್ ಮಾ. ಏನು ಹೇಳಬೇಕು ನಮ್ಮ ವ್ಯೂವರ್ಸ್, ಅವರ ಹೇಟರ್ಸ್ ಏನು ನಡೀತಾ ಇದೆ ಅವರ ಲೈಫಲ್ಲಿ, ಏನು ನಡೆಯುತ್ತಿದೆ. ಎಸ್ ಬಾಬಾ ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು ಮಾತಾ. ಸೊ ಏನು ಕಾರ್ಡ್ಸ್, ದ ಹೇರೋಫೆಂಟ್. ಓಕೆ, ಓಕೆ. ಸೊ ಫಸ್ಟು ಯಾವ ಥರ ಎನರ್ಜಿ ಬರ್ತಾ ಇದೆ ಅಂದರೆ, ನಿಮ್ಮ ಹೇಟರ್ಸು ಇವಾಗ ದೇ ಹ್ಯಾವ್ ಫಾಲನ್ ಇನ್ ಲವ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನಿಮ್ಮ ಮೇಲೆ, ನಿಮ್ಮ ಬಗ್ಗೆ. ಆಯಿತಾ? ಇಷ್ಟು ದಿವಸ ಇದ್ದ ದ್ವೇಷ, ಕೋಪ ಎಲ್ಲ ಒಂದು ರೀತಿ ಟರ್ನ್ ಕೊಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಸೊ ಅವ್ರಿಗೆ ನೀವು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀರಾ ಅಂತಿರ್ಬೋದು, ಅಥವಾ ನೀವು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ ನಿಮ್ಮ ಲೈಫ್ನ ಅಂತ ಇರ್ಬೋದು. ಬಟ್ ದೇ ಹ್ಯಾವ್ ಫಾಲನ್ ಇನ್ ಲವ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಹೇಗೆ ಸಾಧ್ಯ, ಈ ಥರ ಹೇಗಿರೋಕ್ಕೆ ಸಾಧ್ಯ, ಹೌ ಇಸ್ ಇಟ್ ಪಾಸಿಬಲ್ ಅಂತ ನಿಮ್ಮ ಬಗ್ಗೆ ಆಶ್ಚರ್ಯಚಕಿತರಾಗಿದ್ದಾರೆ. ಆಯಿತಾ? ಅಷ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ? ಅಂದರೆ ಹೇಗೆ ಇಷ್ಟು ತೊಂದರೆಗಳು ಬಂದರೂ ನೀವು ಹೇಗೆ ಈ ಥರ ಚೇಂಜಸ್ ತಂದ್ಕೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಅಷ್ಟಲ್ಲದೇ ಇನ್ನೇನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನೀವು ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ಬೇರೆ ಡೆಕ್ ತೊಗೊಂಡಿದ್ದೀನಿ. ಓಕೆನಾ? ಸೊ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂದರೆ, ಫಸ್ಟು ನೀವು ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು. ಓಕೆನಾ? ಅಥವಾ ನೀವೊಂದು ಆರ್ಟ್ ಫೀಲ್ಡಲ್ಲಿ ಇರ್ಬೋದು, ಜರ್ನಲಿಸಮ್ ಮಾಡ್ತಾ ಇರ್ಬೋದು, ಅಥವಾ ಜರ್ನಲಿಸ್ಟ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಜೊತೆಗೆ ಇಲ್ಲಿ ಇದು ಕಾಣಿಸುತ್ತಾ, ಇಲ್ಲೊಂದು ರೇಡಿಯೋ ಇದೆ. ಸೊ ರೇಡಿಯೋ ಇದರಲ್ಲೂ ಇರ್ಬೋದು ನೀವು. ಅಂದರೆ ಒಂದು ಹೇಳಬೇಕಂದ್ರೆ, ಲೈಕ್ ಫ್ರೀಕ್ವೆನ್ಸಿ ಇಸ್ ವೆರಿ ಹೈ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ನಿಮ್ಮ ಫ್ರೀಕ್ವೆನ್ಸಿ ಸಿಕ್ಕಾಬಟ್ಟೆ ಹೈ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಹೆರೋಫೆಂಟ್ ಬಂದಿದೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ ಫಸ್ಟು. ಸೊ ಹಾಗಾಗಿ ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಜಾಸ್ತಿ ಆಗಿದೆ ಅಂತಂದರೆ, ಅಂದರೆ ಒಂದು ಪಾಸಿಟಿವ್ ಅಪ್ರೋಚ್ ಇದೆ ನಿಮಗೆ, ನೀವು ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ಜೊತೆಗೆ ನೀವು ಸೋಷಿಯಲ್ ಮೀಡಿಯಾಲಿದ್ದೀರಾ ಇರ್ಬೋದು, ಅಥವಾ ಒಂದು ಅದೇ ಹೇಳಿದ್ನಲ್ಲ ಜರ್ನಲಿಸಮ್ ಆ ಥರ ಅಂತಲೂ ಕೇಳಿಸ್ತಾ ಇದೆ. ಸೊ ಜರ್ನಲಿಸಮ್, ಸೊ ನೀವೇನು ಫೀಲ್ಡಲ್ಲಿದ್ದೀರಾ ಅಂದರೆ ಆ ಫೀಲ್ಡಲ್ಲಿ ಈಗ ಕೆಲಸ ನಡೀತಾ ಇದೆ, ಚೆನ್ನಾಗಿ ನಡೀತಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ಕಮಾಯಿ ಚೆನ್ನಾಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಡಾಲರ್ ತೋರಿಸ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಹಾರ್ಟ್ ತೋರಿಸ್ತಾ ಇದ್ದಾರೆ. ಐ ಲವ್ ಯು ಅಂತ ಇಲ್ಲಿದೆ. ಆಯಿತಾ? ಐ ಲವ್ ಯು. ಸೊ ಯಾರೋ ನಿಮ್ಮ ಬಗ್ಗೆ ಒಂದು ರೀತಿ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಸಮ್ವನ್ ತುಂಬ ಒಂಥರ ಆಶ್ಚರ್ಯಚಕಿತರಾಗಿದ್ದಾರೆ. ಜೊತೆಗೆ ದೇ ಹ್ಯಾವ್ ಫಾಲನ್ ಇನ್ ಲವ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಕೆಲಸದ ಬಗ್ಗೆ ಒಂದು ರೀತಿ ಅಭಿಮಾನ, ತುಂಬ ಅಭಿಮಾನ ತೋರಿಸ್ತಾ ಇದ್ದಾರೆ ಯಾರೋ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಂಡ್ ಇನ್ನೊಂದೇನೆಂದರೆ, ಇದು ಹೆರೋಫೆಂಟ್ ಅಂತ ಬರೋದು, ಲೈಕ್ ಇದು ಟೀಚಿಂಗ್ ಇದರಲ್ಲೂ ಇರ್ಬೋದು. ಆಯಿತಾ? ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಅಂತೂ ನಿಮ್ಮನ್ನು, ಅಥವಾ ನೀವು ಆ್ಯಕ್ಟಿಂಗ್ ಇದರಲ್ಲಿದ್ದೀರಾ, ಆದರೆ ಸಮಥಿಂಗ್ ಯು ಆರ್ ಟಾಕಿಂಗ್, ಹೇಳ್ತೀರಾ, ಮಾತಾಡ್ತೀರಾ.
ಅರ್ಥ ಆಯ್ತಾ? ಸೊ ಅದು ಜನಗಳಿಗೆ ಬಹಳ ಇಷ್ಟ ಆಗ್ತಾ ಇದೆ. ಏಕೆಂದರೆ ಹೈರೋಫೆಂಟ್ ಬಂದಿರೋದ್ರಿಂದ ಟೀಚಿಂಗ್ ಅಂತಲೂ ಬರುತ್ತೆ. ಸೊ ನೀವೇನು ಮಾಡ್ತಾ ಇದ್ದೀರಾ, ಈವನ್ ಅದೇ ಸ್ಕಿಲ್ನ ನೀವು ಆರ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದು ಕೂಡ ಜನಗಳು, ಪ್ರೇಕ್ಷಕರು ತುಂಬ ಇದ್ದಾರೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ಓಕೆ. ಸೊ ಇದು ಫಸ್ಟ್ ಕಾರ್ಡ್ ಬಂದಿದೆ. ನೋಡೋಣ ಫರ್ದರ್ ಇನ್ನೇನು ಬರುತ್ತೆ. ಇದು ನಿಮ್ಮ ಎನಿಮಿ ಯೋಚನೆ ಮಾಡ್ತಾ ಇರೋದು. ನಿಮ್ಮ ಹೇಟರ್ಸ್ ನಿಮ್ಮ ಬಗ್ಗೆ ಈ ಥರ ಒಲವು ತೋರಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಇದು ಎಲ್ಲರಿಗೂ ಅನ್ವಯಿಸಲ್ಲ. ಸೊ ಯಾರಿಗೆ ಅನ್ವಯಿಸುತ್ತೆ ದಯವಿಟ್ಟು ಅವ್ರು ಮಾತ್ರ ಸ್ವೀಕರಿಸಿ. ಬೇರೆಯವರು ಜಸ್ಟ್ ವಿಡಿಯೋ ನೋಡಿ ಅಷ್ಟೇ. ಓಕೆನಾ? ಆಮೇಲೆ ಈ ಥರ ಅಂತ. ಸೊ ನೀವು ಓಕೆ ಸೊ ನೆಕ್ಸ್ಟ್ ಏನು ಕಾರ್ಡ್ ಬರ್ತಾ ಇದೆ? ಪೆಂಟಕಲ್ಸ್, 6 ಆಫ್ ಪೆಂಟಿಕಲ್ಸ್. ಓಕೆ. ಸೊ ನೀವು ಬರೀ ನೀವೇನು ಮಾಡ್ತಾ ಇದ್ದೀರಾ ಆಯಿತಾ, ನೀವು ಇಷ್ಟು ವರ್ಷ, ಇಷ್ಟು ದಿವಸ ನೀವು ಯಾವ ಕೆಲಸದಲ್ಲಿ, ಅಂದರೆ ಹೆರೋಫೆಂಟ್ ಬಂದಿರೋದ್ರಿಂದ ಫಸ್ಟು ಸೊ ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಮೇಲೆ ಯಾವ ಥರ ಕೆಲಸ ಮಾಡಿದ್ದೀರಾ ಅಂತಂದರೆ, ಸೊ ಇವಾಗ ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೋತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಈಗ ಸಮಯ ಬಂದಿದೆ, ನೀವೇನು ಮಾಡಿದ್ರಿ ಕೆಲಸ, ಓಕೆನಾ, ನೀವೇನು ಕೆಲಸ ಮಾಡಿದ್ರಿ, ಇದು ಸ್ಪಿರಿಚುವಲ್ ಪಾತ್ ಅಂತ ತೊಗೊಂಡ್ರೆ ಸ್ಪಿರಿಚುವಲ್ ಪಾತಲ್ಲೂ ತೊಗೊಳ್ಳಿ. ಓಕೆನಾ? ಸೊ ಇದು ಜಾಸ್ತಿ ಬರೋದು ಲೈಕ್ ಅದೇ ಹೇಳಿದ್ನಲ್ಲ, ಜರ್ನಲಿಸಮ್ ಅಥವಾ ಟೀಚಿಂಗ್ ಕ್ಲಾಸಸ್ ಇರ್ಬೋದು, ಟೀಚಿಂಗ್ ಅಂತ ಬರ್ಬೋದು, ಟೀಚರ್ ಅಂತ ಬರ್ಬೋದು, ಪ್ರೀಸ್ಟ್ ಅಂತ ಬರ್ಬೋದು, ಅಥವಾ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತ ಬರ್ಬೋದು. ಆಯಿತಾ? ಅಂತೂ ನಿಮ್ಮ ಮೇಲೆ ನೀವು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀರಾ. ಆಯಿತಾ? ಫಸ್ಟು ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿದ್ದೀರಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅದರಿಂದ ನೀವು ಯಾವ ರೀತಿ ಇವಾಗ ಇವತ್ತು ನಿಮ್ಮ ಹೇಟರ್ಸ್ ಕೂಡ ನಿಮ್ಮನ್ನ ಅಷ್ಟೋ ಒಂದು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ವಾವ್, ಏನು ಕೆಲಸ ಮಾಡ್ತಾ ಇದ್ದಾಳೆ, ಅಥವಾ ವಾವ್, ಏನು ಕೆಲಸ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ, ಆ ಥರನೂ ಇರ್ಬೋದು. ಸೊ ಆ ಥರ ನಿಮ್ಮ ಕಡೆ ಒಂದು ದೃಷ್ಟಿ ಬೀರ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗಿದೆ, ನಿಮ್ಮ ಕೆಲಸ ಯಾವ ಥರ ಜನಗಳಿಗೆ ಅಪ್ರೋಚ್ ಆಗ್ತಾ ಇದೆ, ಜನಗಳಿಗೆ ಸಿಗ್ತಿದೆ, ಜನಗಳಿಗೆ ಇಷ್ಟ ಆಗ್ತಿದೆ ಅಂತಂದರೆ, ಈಗ ಸಮಯ ಬಂದಿದೆ. ನೀವು ನಿಮ್ಮ ಮೇಲೆ ಮಾಡಿರೋ ಕೆಲಸ, ಅಂದರೆ ನೀವು ಏನಾದರೂ ಓದಿರ್ಬೋದು ಫರ್ದರ್, ಆಯಿತಾ? ಸೊ ಒಂಥರ ಹೈಲಿ ಕ್ವಾಲಿಫೈಡ್ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಇವಾಗ ಅದರಿಂದ ನಿಮಗೆ ಇವಾಗ ನೀವು ಇಷ್ಟು ವರ್ಷ ನೀವೇನು ಕೊಟ್ರಿ, ಆಯಿತಾ, ಏನು ಕೊಟ್ರಿ, ಇದು ಬೇರೆಯವ್ರಿಗೆ ಹೆಲ್ಪ್ ಅಂತ ಮಾಡಿರ್ಬೋದು, ಅಥವಾ ನೀವೇನು ಟೀಚಿಂಗ್ ಅಂತ ಬಂತು ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ಏನು ಮಾಡಿದ್ದೀರಾ ನೀವು ಜನಗಳಿಗೆ, ಅಥವಾ ಬರೀ ಸಹಾಯ ಅಂತ ಇರ್ಬೋದು. ಇವಾಗ ಸ್ಪಿರಿಚುವಲ್ ಪಾತಲ್ಲಿ ಅಂತ ತೊಗೊಂಡ್ರೆ ನೀವೇನು ಸಹಾಯ ಮಾಡಿದ್ದೀರಾ ಅಂತಿರ್ಬೋದು. ಸೊ ಅದಕ್ಕೆ ಇವಾಗ ರಿವಾರ್ಡ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ರಿವಾರ್ಡ್ ಸಿಗ್ತಾ ಇದೆ, ಅದು ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಆಯಿತಾ? ಬ್ಯಾಗಲ್ಲಿ ತುಂಬಿ ಬರ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ತುಂಬಿ ಹೋಗುವಷ್ಟು ಬ್ಲೆಸ್ಸಿಂಗ್ಸ್ ಅಂದ್ಕೊಳ್ಳಿ, ಅಥವಾ ಗಿಫ್ಟ್ ಅಂದ್ಕೊಳ್ಳಿ, ಅಥವಾ ಹೊಸ ಜಾಬ್ ಅಂದ್ಕೊಳ್ಳಿ. ಅಂದರೆ ನೀವೇನಿವಾಗ ನಿಮ್ಮ ಮೇಲೆ ವರ್ಕ್ ಮಾಡಿ ಈ ಒಂದು ಲೆವೆಲಿಗೆ ಬಂದಿದ್ದೀರಾ, ಸೊ ಅದರಿಂದ ನಿಮಗೆ ರಿಟರ್ನ್ ಸಿಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಸಿಗ್ತಾ ಇದೆ. ಓಕೆನಾ? ಅಂದರೆ ನೀವೇನು ಖರ್ಚು ಮಾಡಿದ್ರಿ ಇವಾಗ ವಾಪಸ್ ತೊಗೊಳ್ಳೋ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಆ್ಯಂಡ್ ಇದನ್ನು ನೋಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್, ನೋಡ್ತಾ ಇದ್ದಾರೆ, ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ, ನೀವು ಹೇಗೆ ಈ ಥರ ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಹೆಂಗೆ ಈ ಥರ ಕೆಲಸ ಮಾಡಿ ಈ ಥರ ಒಂದು ಬದಲಾವಣೆ ತಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್. ಓಕೆನಾ? ಎಸ್ ಬಾಬಾ. ಓಕೆ, ಇಲ್ಲಿ 2-3 ಕಾರ್ಡ್ ಬಂದಿದೆ. ಓಕೆ, ಇದು 2 ಕಾರ್ಡ್ ಬಂದಿದೆ, 4 ಆಫ್ ವಾಂಡ್ಸ್ ಆ್ಯಂಡ್ 5 ಆಫ್ ವಾಂಡ್ಸ್. ಓಕೆನಾ? 4 ಆಫ್ ವಾಂಡ್ಸು ಏನಂತಂದರೆ, ನೀವು ಯಾವ ರೀತಿ 4 ಆಫ್ ವಾಂಡ್ಸ್ ಇದು ನಿಮ್ಮ ಫ್ಯಾಮಿಲಿಯವರು ಇರ್ಬೋದು, ಯಾರ್ಯಾರು ಇರ್ಬೋದು. ಸೊ ಆ ಥರ ಅಂತ ಬರ್ತಿಲ್ಲ, ನಿಮ್ಮ ಹೇಟರ್ಸ್ ಅಂತ ಹೇಳಿಸ್ತಾ ಇದ್ದಾರೆ ಅಷ್ಟೇನೆ. ಸೊ ನೀವು ಯಾವ ರೀತಿ ಏನು ನಡೆಸ್ತಾ ಇದ್ದೀರಾ. ಓಕೆನಾ? ಸೊ ಇದು ಒಂದು ಪೋರ್ಟಲ್ ಕೂಡ ಓಪನ್ ಆಗ್ತಾ ಇದೆ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಒಂದು ಪೋರ್ಟಲ್, ಇದು 11 ಪೋರ್ಟಲ್ ಅಂತ ಬರ್ತಾ ಇದೆ. ಸೊ ನನಗಿಲ್ಲಿ ಕಾಣಿಸ್ತಾ ಇರೋದು, ತೋರಿಸ್ತಿರೋದು ಯಾವ ಥರ ಅಂತಂದರೆ, ನಿಮಗೆ ಯಾವ ರೀತಿ ವಾಪಸ್ ಸಿಗುತ್ತೆ, ನೀವು ಏನು ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ನೀವೇನು ಕೆಲಸ ಮಾಡಿದ್ದೀರಾ, ನಿಮ್ಗೆ ಯಾವ ರೀತಿ ವಾಪಸ್ ಸಿಗ್ತಾ ಹೋಗುತ್ತೆ ಅಂದರೆ,
ನಾನಾ ಕಡೆಗಳಿಂದ ಆಯಿತಾ ಕಾಲ್ಸ್ ಬರುತ್ತೆ ನಿಮಗೆ. ಅಂದರೆ ಆನ್ಲೈನ್ ನಿಮಗೇನೋ ಒಂದು ಮೆಸೇಜ್ ಬರ್ಬೋದು, ಆನ್ಲೈನ್ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗ್ಬೋದು. ನಿಮ್ಮ ಸೋಷಿಯಲ್ ಮೀಡಿಯಾಲಿದ್ದೀರಾ ಅಂತಲೂ ಹೇಳಿಸಿದ್ರು ಶುರುಲೇನೆ. ಸೊ ಅಲ್ಲಿ ನಿಮ್ಗೊಂದು ಅಪ್ರಿಸಿಯೇಷನ್ ಸಿಗ್ಬೋದು. ನೀವು ಜರ್ನಲಿಸಮ್ ಅಂತ ಇದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಹಾಗಾಗಿ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೊಂದು ಪೋರ್ಟಲ್ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಪೋರ್ಟಲ್ ಯಾವ ಥರ ಅಂತಂದರೆ ಲೈಫ್ ಚೇಂಜಿಂಗ್ ಪೋರ್ಟಲ್, ಲೈಫ್ ಚೇಂಜ್ ಆಗುತ್ತೆ ನಿಮ್ಮದು ಅಂತ ಹೇಳಿಸ್ತಿದ್ದಾರೆ. ಹೇಗೆ ಚೇಂಜ್ ಆಗುತ್ತೆ ಅಂದರೆ 6 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, 6 ಆಫ್ ವಾಂಡ್ಸ್ ಅಂತಂದರೆ ಕಿರೀಟ. ಓಕೆನಾ, 100% ಇದು ಯಾವ ರೀತಿ ರೆಕಗ್ನಿಷನ್ ಸಿಗುತ್ತೆ ಅಂತಂದರೆ ನಿಮಗೆ ಎಲ್ಲ ಕಡೆಯಿಂದ ರೆಕಗ್ನಿಷನ್ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ನೀವೇನು ಮಾಡಿದ್ದೀರಾ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನು ಹೇಳಿಸ್ತಾ ಇದ್ದಾರೆ ಅಂದರೆ ಈವನ್ ನಾನು ಹೇಳಿದೆ ಗೊತ್ತಾ, ಆರ್ಟಿಸ್ಟ್ ಕೂಡ ಇರ್ಬೋದು. ನೀವೇನು ಕಲ್ತಿದ್ದೀರಾ ಅದನ್ನು ಆರ್ಟ್ ಮೂಲಕ ನೀವು ವ್ಯಕ್ತಪಡಿಸ್ತಾ ಇರ್ಬೋದು. ಸೊ ಅದಕ್ಕೂ ಕೂಡ ರೆಕಗ್ನಿಷನ್ ಸಿಗುತ್ತೆ. ಸಿಂಗಿಂಗ್ ಇರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ನುಡಿಸ್ತೀರಾ ಅದಿರ್ಬೋದು, ಸಿಂಗಿಂಗ್ ಇರ್ಬೋದು, ಆಯಿತಾ, ಕ್ಲಾಸಿಕಲ್ ಸಿಂಗಿಂಗ್ ಅಂತಲೂ ಹೇಳಿಸ್ತಾ ಇದ್ದಾರೆ. ಸೊ ಕ್ಲಾಸಿಕಲ್ ಏನಾದ್ರೂ ಓಕೆ, ಸೊ ಅದರಿಂದ ನಿಮಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ, ಇದು ನಂಬೇಕಷ್ಟೇನೆ, ಇದು ನಂಬಿದರೆ ಎಸ್ ಉಂಟು ಆಯಿತಾ. ಸೊ ಈ ರೀತಿ ಒಂದು ರೆಕಗ್ನಿಷನ್ ಸಿಗ್ತಾ ಇದೆ. ಕಿರೀಟ ಗ್ಯಾರಂಟಿ. ಓಕೆನಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಬರುತ್ತೆ ನೋಡೋಣ. ಎಸ್ ಪಾಪ, ಸೆವೆನ್ ಆಫ್ ಕಪ್ಸ್. ಸೊ ನೀವು ಯಾವ ರೀತಿ ತೊಗೊಂಡಿದ್ದೀರಾ ಅಂತ ಹೇಳಿಸ್ತಾ ಇದ್ದಾರೆ. ಇವಾಗ ಇದನ್ನು ನೀವು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ನೀವು ಏನೋ ಬಂತು ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ನಿಮಗೊಂದು ರೀತಿ ಒಂದು ಟೈಮಲ್ಲಿ ಒಂದು ಕನ್ಫ್ಯೂಷನ್ನೂ ಇತ್ತು. ಇದರಿಂದ ವರ್ಕ್ ಆಗುತ್ತಾ, ಇದರಿಂದ ಏನಾದ್ರು ಹೆಲ್ಪ್ ಆಗುತ್ತಾ, ನನಗೆ ಇದರಿಂದ ಏನಾದ್ರು ದುಡ್ಡು ಬರುತ್ತಾ, ಸಹಾಯ ಆಗುತ್ತಾ ಅನ್ನೋ ಥರ ಒಂದು ಟೈಮ್ ಇತ್ತು. ನಿಮ್ಗೆ ಯೋಚನೆ ಮಾಡ್ತಾಯಿದ್ರಿ ಅಂತಲೂ ಹೇಳಿಸ್ತಾ ಇದೆ ಈ ಕಾರ್ಡು. ಓಕೆನಾ, ಬಟ್ ಎಸ್, ನಿಮ್ಗೆ ಆ ಟೈಮಲ್ಲಿ ಇತ್ತು ಕನ್ಫ್ಯೂಷನ್. ಬಟ್ ಇವಾಗ ಕ್ಲಿಯರ್ ಆಗಿದೆ. ಒಂದು ಟೈಮಲ್ಲಿ ಇತ್ತಿತ್ತು ಯೋಚನೆಗಳು, ಅಯ್ಯೋ ಇದರಿಂದ ಏನಾಗುತ್ತೆ, ಇದರಿಂದ ಸುಮ್ಮನೆ ದುಡ್ಡು ಖರ್ಚು, ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ನನಗೆ ಅಂತ ತುಂಬ ಯೋಚನೆ ಮಾಡಿದ್ದೀರಾ ಅಂತಲೂ ಹೇಳಿಸ್ತಾ ಇದ್ದಾರೆ. ಓಕೆನಾ, ಇದು ಯಾರ ಎನರ್ಜಿ ನೀವೇ ಹೇಳಬೇಕು. ಓಕೆ, ಎಸ್ ಪಾಪ, ಇನ್ನೇನು ಹೇಳಬೇಕು, ಮಾತಾಕಾಳಿ ಪ್ಲೀಸ್ ಬ್ಲೆಸ್. ಇನ್ನೇನು ಹೇಳಬೇಕು, ಯಾರ ಎನರ್ಜಿ ಇದು? ಸೂಪರ್ ಡೂಪರ್ ಎನರ್ಜಿ ಬರ್ತಾ ಇದೆ. 6 ಆಫ್ ವಾಂಡ್ಸ್ ಬಂದಿದೆ ಅಂದರೆ ಸುಮ್ಮನೆ ಅಲ್ಲ, ಆಯಿತಾ, ಭಯಂಕರ ರೆಕಗ್ನಿಷನ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಪೇಜ್ ಆಫ್ ಪೆಂಟಕಲ್ಸ್. ಇವಾಗ ನೀವು ಇಷ್ಟು ದಿವಸ ಆಯಿತಾ ನಿಮಗೆ ಯೋಚನೆ ಇತ್ತು ಹೇಗೆ ಜೇಬ್ ತುಂಬಿಸೋದು ಹೇಗೆ ಅನ್ನೋ ಥರ. ಬಟ್ ಈಗ ಝೂಮ್ ಅಂತ ಶುರು ಆಗುತ್ತೆ. ಅಂದರೆ ನಿಮ್ಮ ಲೈಫ್ ಚೇಂಜಿಂಗ್ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಗುತ್ತೆ. ನಾನು ಹೇಳಿದ್ನಲ್ಲ, ನಾನಾ ಕಡೆಯಿಂದ ಅಂದರೆ 6 ಆಫ್ ವಾಂಡ್ಸ್ ಬಂದಿರೋದು ಒಳ್ಳೆ ಸಖತ್ ರೆಕಗ್ನಿಷನ್ ಸಿಗುತ್ತೆ ನಿಮಗೆ ಅಂತ. ಸೊ ಹಾಗಾಗಿ ಡೆಫಿನೆಟ್ ನಿಮ್ಮ ಲೈಫ್ ಚೇಂಜಿಂಗ್ ಆಪರ್ಚುನಿಟೀಸ್ ಬರ್ತಾ ಇದೆ. ಓಕೆನಾ, ಚೇಂಜಿಂಗ್ ಆಪರ್ಚುನಿಟೀಸ್ ಬರ್ತಿದೆ. ಇದನ್ನೇ ನಿಮ್ಮ ಹೇಟರ್ಸ್ ನೋಡ್ತಾ ಇದ್ದಾರೆ. ಏನಿದು, ಹೆಂಗೆ ಚೇಂಜ್ ಆಗೋಗ್ತಾ ಇದೆ ಅಂತ ಅವ್ರಿಗೂ ಅರ್ಥ ಆಗ್ತಾ ಇದೆ. ಆಯಿತಾ, ನಿಮ್ಮ ಹೇಟರ್ಸ್ಗೂ ಅರ್ಥ ಆಗ್ತಾ ಇದೆ, ಈ ಥರ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿಸ್ತಾ ಇದ್ದಾರೆ. ಎಸ್ ಬಾಬಾ. ಸೊ ಇಲ್ಲಿ 2 ಕಾರ್ಡ್ ಬಂದಿದೆ, ನೋಡ್ಬಿಡಿ. ಓಕೆನಾ, 8 ಆಫ್ ಕಪ್ಸ್. ಓಕೆ, 9 ಆಫ್ ಕಪ್ಸ್. ಓಕೆ ನೋಡಿ, ಸೊ 8 ಆಫ್ ಕಪ್ಸ್ ಬಂತು. ಫಸ್ಟು ಇದನ್ನು ನೋಡಿದೆ ನಾನು. ಸೊ ಇಲ್ಲಿ ಫಸ್ಟ್ ಅವರು ಮಾಡಿದ್ದು ಯಾವ ಥರ ಅಂತಂದರೆ, ಇದು ಫ್ಯಾಮಿಲಿಯವ್ರೂ ಇರ್ಬೋದು, ಆಯಿತಾ. ಇದ್ರ ಕೆಳಗೆ ಬಂದಿದೆ ಇದು 4 ಆಫ್ ವಾಂಡ್ಸ್ ಕೆಳಗೆ. ಸೊ ಫ್ಯಾಮಿಲಿಯವ್ರು ಮಾಡಿರೋ ತೊಂದರೆನೂ ಇರ್ಬೋದು, ಏನಾದ್ರು ಇರ್ಬೋದು. ಬಟ್ ನಿಮ್ಮ ಹೇಟರ್ಸ್ ಅಂದರೆ ಹೇಳಿಸ್ತಾ ಇದ್ದಾರೆ ಆ ಥರ, ಆಯಿತಾ. ಯಾರು ಇರ್ಬೋದು, ಫ್ಯಾಮಿಲಿಯವರು ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಸೊ ಅವರು ಮಾಡಿದ ಕುತಂತ್ರಗಳೆಲ್ಲ ಫೇಲ್ ಆಯಿತು, ಆಯಿತಾ. ಆ ಪೋರ್ಟಲ್ ಓಪನ್ ಆಗ್ತಾ ಇದೆ ಇವಾಗ, ಯಾರೂ ತಡೆಯೋಕ್ಕಾಗಲ್ಲ. ಸೊ ನಿಮ್ಮ ಹೇಟರ್ಸ್ ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಿದ್ದಾರೆ. ಹೇಗೆ ಸಾಧ್ಯ ಆಯಿತು, ಈ ಥರ ಒಂದು ಚೇಂಜಸ್ ಬರ್ತಾ ಇದೆ, ನಿಮ್ಮನ್ನು ಆ ಫ್ಯಾಮಿಲಿಯಿಂದ ತೆಗಿಬೇಕು ಅಂತ ಯೋಚನೆ ಮಾಡಿದ್ರು ಅಂತಲೂ ಹೇಳಿಸ್ತಾ ಇದ್ದಾರೆ. ಇದ್ರ ಕೆಳಗೆ ಬಂದಿದೆ ಇದು 4 ಆಫ್ ವಾಂಡ್ಸ್. ಫ್ಯಾಮಿಲಿ ಕಾರ್ಡಿಂದ ನಿಮ್ಮನ್ನು ದೂರ ಮಾಡಬೇಕು ಅಂತಲೇ ಭಾಳ ಪ್ರಯತ್ನ ಮಾಡಿದ್ರು, ಬಟ್ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಹೇರೋಫೆಂಟ್ ಫಸ್ಟ್ ಬಂದಿದ್ದು ಕಾರ್ಡು. ಇಲ್ಲೂ ನೋಡಿ 9 ಆಫ್ ಕಪ್ಸು. ನೀವು ಯಾವ ರೀತಿ ನಿಮ್ಮ ಮೇಲೆ ಕೆಲಸ ಮಾಡಿಬಿಟ್ರಿ ಅಂತಂದರೆ, ಇದು ಯಾವ ರೀತಿ ಚೇಂಜಸ್ ಕೊಡ್ತಾ ಇದೆ ನಿಮಗೆ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಇನ್ನು ಮುಂದೆ. ಆ ಥರ ಒಂದು ಚೇಂಜಸ್ ಬರ್ತಾ ಹೋಗ್ಬಿಡುತ್ತೆ ಲೈಫಲ್ಲಿ, ಆಯಿತಾ.
ಇದು 9 ಆಫ್ ಕಪ್ಸ್ ಯಾವ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಅಂತಂದರೆ, ನೀವು ಏನು ಅಂದ್ಕೊಂಡಿದ್ರಿ ಬಹಳ ದಿನದ ವರ್ಷದ ಆಸೆ ಇರ್ಬೋದು ನಿಮಗೆ, ಆಯಿತಾ, ಅಥವಾ ನಿಮ್ಮ ಇದು ಸೋಲ್ ಪರ್ಪಸ್ ಅಂತಲೂ ಅನ್ಕೋಬೋದು ನೀವು, ಆಯಿತಾ. ನೀವು ಹುಟ್ಟಿರೋ ಸೋಲ್ ಪರ್ಪಸ್ ಏನು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಹೈರೋಫೆಂಟ್ ಫಸ್ಟ್ ಬಂದಿರೋದ್ರಿಂದ ಇದು ತುಂಬ ನಿಧಾನಕ್ಕೆ ನಿಮಗೆ ಅರ್ಥ ಆಯಿತು, ತುಂಬ ನಿಧಾನಕ್ಕೆ ಅರ್ಥ ಆಯಿತು, ನಾನು ಏನು ಮಾಡಬೇಕು, ನನ್ನ ಸೋಲ್ ಪರ್ಪಸ್ ಏನು ಅನ್ನೋದು ಅರ್ಥ ಆಗಿದೆ ಇವಾಗ. ಸೊ ಅದರಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಖುಷಿ ಆಗೋ ಥರ, ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥ ಒಂದು ಸಮಯ ಬರ್ತಾ ಇದೆ ಅಂತ ಹೇಳಿಸ್ತಾ ಇದ್ದಾರೆ. ಓಕೆನಾ, ಕರೆಕ್ಟಾ? ಇದು ನೀವೇ ಹೇಳಬೇಕು ಇವಾಗ, ಓಕೆನಾ. ಅಂದರೆ ನಿಮ್ಮನ್ನು ಒಂದು ಫ್ಯಾಮಿಲಿಯಿಂದನೇ ದೂರ ಮಾಡೋ ಪ್ರಯತ್ನ ಮಾಡಿದ್ರು ನಿಮ್ಮ ಹೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿಯಿಂದ ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಅದು ನಡೆಯಲಿಲ್ಲ. ಆಯಿತಾ, ಯಾಕೆಂದರೆ ನಿಮ್ಮ ಮೇಲೆ ನೀವೇ ಅಷ್ಟು ಇದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬರ್ತಾ ಇದೆ ನನಗೆ, ತುಂಬ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬರ್ತಾ ಇದೆ. ಆ ಥರ ನೀವು ವರ್ಕೌಟ್ ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಅಷ್ಟು ವರ್ಕೌಟ್ ಮಾಡ್ಕೊಂಡಿದ್ದೀರಾ. ಅದರಿಂದ ನಿಮಗೆ ಇವಾಗ ಫಲ ಸಿಗೋ ಸಮಯ ಬರ್ತಾ ಇದೆ. ಅದರಿಂದ ಒಂದು ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಯಾರೆಲ್ಲ ಏನು ನೆಗೆಟಿವಿಟಿ ಮಾಡಿದ್ರು ಬಿಟ್ಟಾಕಿ, ಆಯಿತಾ, ಬಿಟ್ಬಿಡಿ, ಅದೆಲ್ಲ ಗಾನ್ ಕೇಸ್. ಇವಾಗ ಏನಿದ್ರು 6 ಆಫ್ ವಾಂಡ್ಸ್ ಬಂದಿದೆ, ಇದ್ರ ಕೆಳಗೆ ಓಕೆ, ಎಷ್ಟು ಇದು 5 ಆಫ್ ವರ್ಡ್ಸ್ ಕೆಳಗೆ ಬಂದಿದೆ. ಎಷ್ಟು ತಂತ್ರ ಕುತಂತ್ರ ಮಾಡಿದ್ರೂ ಕೂಡ ನಿಮ್ಮ ಖುಷಿನ ಕಿತ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಖುಷಿ ಕಿತ್ಕೊಳ್ಳೋ ಪ್ರಯತ್ನ ಬಹಳ ನಡೀತು ಅಂತಲೂ ಹೇಳಿಸ್ತಾ ಇದ್ದಾರೆ. ಓಕೆನಾ, ಸಿಕ್ಕಾಪಟ್ಟೆ ನಡೀತು, ಭಾಳ ಕುತಂತ್ರ ನಡೀತು. ನಿಮ್ಮನ್ನ ಈವನ್ ಫ್ಯಾಮಿಲಿಯಿಂದನೂ ದೂರ ಮಾಡೋ ಪ್ರಯತ್ನ ಮಾಡಿದ್ರು, ಬಟ್ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ, ಆಯಿತಾ. ಇನ್ನು ನಿಮ್ಮನ್ನು ಒಂಥರ ಕನ್ಫ್ಯೂಷನಲ್ಲಿ ಕೂಡ ಇಟ್ಟರು ಅಂತಲೂ ಹೇಳ್ತಾ ಇದ್ದಾರೆ. ಏನೋ ಒಂದು ಅಯ್ಯೋ ಏನಪ್ಪ ಹಿಂಗಾಗೋಯ್ತಲ್ಲ ಅನ್ನೋ ಥರ ಯೋಚನೆ ಮಾಡೋ ಥರನೂ ಇತ್ತು ಸಮಯ. ಅದೆಲ್ಲ ಪಾಸಿಂಗ್ ಕ್ಲೌಡ್ ಥರ ಹೊಟ್ಟೋಗಿದೆ ಇವಾಗ. ಈಗ ಬ್ಯೂಟಿಫುಲ್ ಟೈಮ್ ಬಂದಿದೆ, ನಿಮಗೆ ಬಹಳ ಖುಷಿ ಸಿಗುವಂಥ ಒಂದು ಪೋರ್ಟಲ್ ಓಪನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಹೇಗೆ ಬರ್ತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಫೈನ್ ಆಗಿದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಹೇಳಿ, ಓಕೆನಾ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಇಲ್ಲಿವರೆಗೂ ನೋಡಿ, ಇಷ್ಟ ಆಯ್ತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆ, ಸೊ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲೈಕ್ಸ್, ಶೇರ್ಸ್, ಸಬ್ಸ್ಕ್ರಿಪ್ಷನ್ಸ್ ಮತ್ತು ಮೆಂಬರ್ಶಿಪ್ಸ್ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್, ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಮಯ ತೆಗೆದು ಸಮಯ ಕೊಟ್ಟು ಕಮೆಂಟ್ಸ್ ಹಾಕ್ತೀರಾ, ಬ್ಯೂಟಿಫುಲ್ ಕಮೆಂಟ್ಸ್ ಹಾಕಿ ಲೈಕ್ಸು ಶೇರ್ಸ್ ಮಾಡ್ತೀರಾ. ಸೊ ಅದರಿಂದ ನಾನು ಏನು ಹೇಳಿ, ಆ್ಯಂಡ್ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಮೋರ್ ಪಾಯಿಂಟ್ಸ್ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಜನಕ್ಕೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ, ಥ್ಯಾಂಕ್ ಯು.